ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಿಮ್ಮ ಹೆಂಡತಿ ನಿಮ್ಮ ಕರ್ಮ ಒಂದು ಆಧ್ಯಾತ್ಮಿಕ ಸತ್ಯ. ನೀವು ಎಂದಾದರೂ ಯೋಚಿಸಿದ್ದೀರಾ, ಇದೇ ವ್ಯಕ್ತಿ ನನ್ನ ಪತ್ನಿಯಾಗಿ ನನ್ನ ಜೀವನದಲ್ಲಿ ಯಾಕೆ ಬಂದರು ಎಂದು? ನೀವು ಎಂದಾದರೂ ನಿಮ್ಮ ಪತ್ನಿಯನ್ನು ಹತ್ತಿರ ಕೇಳಿದು ಅವರ ಕಣ್ಣುಗಳಲ್ಲಿ ನೋಡಿ ಪ್ರೀತಿಗಂತಲೂ ಆಳವಾದ ಒಂದು ಭಾವನೆಯನ್ನು ಅನುಭವಿಸಿದ್ದೀರಾ? ಈ ಜೀವನಕ್ಕೂ ಮುನ್ನವೇ ಅವರನ್ನು ನೀವು ಬಲ್ಲಿರಿ ಎನ್ನುವಂತಹ ಒಂದು ಅಳಿಯ ಪರಿಚಿತ ಭಾವನೆ ನಿಮ್ಮದಾಗಿದೆಯೇ? ನೀವು ಎಂದಾದರೂ ಯೋಚಿಸಿದ್ದೀರಾ, ಜಗತ್ತಿನಲ್ಲಿ ಇಷ್ಟೆಲ್ಲ ವ್ಯಕ್ತಿಗಳಿದ್ದರೂ ಇದೇ ವ್ಯಕ್ತಿ ಯಾಕೆ, ಈ ವಿಶೇಷ ಆತ್ಮವೇ ನನ್ನ ಸಂಗಾತಿಯಾಗಿ ಏಕೆ ಬಂದಿತು ಎಂದು? ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ದೈವಿಕ ಕಾರಣವಿದೆಯೇ? ಕೋಟ್ಯಾಂತರ ಆತ್ಮಗಳಲ್ಲಿ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಪತ್ನಿಯಾಗಿ ನಿಮ್ಮ ಬಳಿ ಏಕೆ ಬಂದಿತು? ಇದು ಆಕಸ್ಮಿಕವಲ್ಲ. ಇದರ ಹಿಂದಿನ 3 ಮುಖ್ಯ ಕರ್ಮದ ಕಾರಣಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪ್ರಾಚೀನ ಗ್ರಂಥಗಳ ಪ್ರಕಾರ ನಾವು ಭೇಟಿಯಾಗುವ ಆತ್ಮಗಳು ವಿಶೇಷವಾಗಿ ನಮ್ಮ ಸಂಗಾತಿಯಾಗಿ ಬರುವವರು ಎಂದಿಗೂ ಆಕಸ್ಮಿಕವಲ್ಲ. ಅವರು ತುಂಬ ಆಳವಾದ ಒಂದು ಮಾತನ್ನು ಹೇಳಿದರು. ನಿಮ್ಮ ಪತ್ನಿ ನಿಮ್ಮ ಕರ್ಮವೇ ಆಗಿದ್ರೆ ಈ ಸರಳ ಮಾತುಗಳಲ್ಲಿ ಪ್ರೀತಿ, ಸತ್ಯ ಮತ್ತು ನಮ್ಮನ್ನು ನಾವು ಅರಿಯಲು ಒಂದು ಆಹ್ವಾನವಿದೆ. ಹಾಗಾದರೆ ಪತ್ನಿ ನಮ್ಮ ಕರ್ಮ ಎಂದರೆ ಏನು? ನಾವು ಯಾವುದಕ್ಕಾದರೂ ಬೆಲೆ ತೆರುತ್ತಿದ್ದೇವೆಯೇ? ಇದು ಆಶೀರ್ವಾದವೇ ಅಥವಾ ಇದಕ್ಕೂ ಮಿಗಿಲಾದ ದೈವಿಕ ಸತ್ಯವೇನಾದರೂ ಇದೆ ಎಂದು ಬನ್ನಿ ಇದರ ಆಳವನ್ನು ಅರ್ಥ ಮಾಡಿಕೊಳ್ಳೋಣ. ಕರ್ಮವೆಂದರೆ ನಿಜವಾಗಿಯೂ ಏನು? ಕರ್ಮ ಎಂಬ ಪದ ಕೇಳಿದ ತಕ್ಷಣ ಜನ ಅದೊಂದು ಶಿಕ್ಷೆ ಎಂದು ಭಾವಿಸ್ತಾರೆ. ಆದರೆ ಅದು ನಿಜವಲ್ಲ. ಕರ್ಮವೆಂದರೆ ಕೇವಲ ಕಾರಣ ಮತ್ತು ಪರಿಣಾಮದ ನಿಯಮ. ನಾವು ಮಾಡುವ ಪ್ರತಿಯೊಂದು ಕೆಲಸ, ಆಡುವ ಪ್ರತಿಯೊಂದು ಮಾತು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಆ ಶಕ್ತಿ ಯಾವುದಾದರೊಂದು ರೂಪದಲ್ಲಿ ನಮಗೆ ಬಂದೇ ಬರುತ್ತದೆ. ಇದು ಶಿಕ್ಷೆಯಲ್ಲ, ಇದೊಂದು ಶಿಕ್ಷಣ. ಶಾಲೆಗೆ ಹೋಗಿ ಪಾಠ ಕಲಿಯುವಂತೆ ನಮ್ಮ ಆತ್ಮವು ಜೀವನದಲ್ಲಿ ಅನುಭವಗಳ ಮೂಲಕ ಪಾಠ ಕಲಿಯುತ್ತದೆ. ಕರ್ಮವು ನಮಗೆ ಬೆಳೆಯಲು ಬೇಕಾದ ಸರಿಯಾದ ಜನರನ್ನು ಮತ್ತು ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ತರುತ್ತದೆ. ಇವುಗಳಲ್ಲಿ ಗಂಡ ಹೆಂಡತಿಯ ಸಂಬಂಧವೇ ಅತ್ಯಂತ ಶಕ್ತಿಯುತವಾದ ಕರ್ಮದ ಸಂಬಂಧ. ನಿಮ್ಮ ಪತ್ನಿ ನಿಮ್ಮ ಜೀವನಕ್ಕೆ ಬಂದಾಗ ಅದು ನಿಮ್ಮ ಕರ್ಮದ ಕಥೆಯ ಒಂದು ಭಾಗವನ್ನು ಹೊತ್ತು ತರುತ್ತದೆ. ಇದೇ ಆತ್ಮ ಏಕೆ ನಿಮ್ಮ ಪತ್ನಿಯಾಯಿತು? ವಿಶ್ವದಲ್ಲಿ ಕೋಟ್ಯಾಂತರ ಆತ್ಮಗಳಿವೆ. ಹಾಗಿದ್ದ ಮೇಲೆ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ ಏಕೆ ಬಂದಿತು? ಸತ್ಯವೇನೆಂದರೆ, ದೈವಿಕ ಯೋಜನೆಯಲ್ಲಿ ಯಾವುದು ಆಕಸ್ಮಿಕವಲ್ಲ. ನಿಮ್ಮ ಪತ್ನಿಯಾಗಿ ಬಂದಿರುವ ಆತ್ಮದ ಜೊತೆ ನಿಮಗೆ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆ. ಇಂದಿನ ಜನ್ಮದಲ್ಲಿ ಅವರು ನಿಮ್ಮ ತಂದೆ, ತಾಯಿ, ಸ್ನೇಹಿತರು, ಸಹೋದರರು ಅಥವಾ ನಿಮಗೆ ನೋವು ಕೊಟ್ಟವರು ಆಗಿರಬಹುದು. ಈ ಜನ್ಮದಲ್ಲಿ ಬೇರೆ ರೂಪದಲ್ಲಿ, ಬೇರೆ ಬೇರೆ ಪಾತ್ರದಲ್ಲಿ ಬಂದಿರ್ತಾರೆ. ಆದರೆ ಹಳೆಯ ಸಂಬಂಧದ ಲೆಕ್ಕಾಚಾರ ಹಾಗೆಯೇ ಉಳಿದಿದೆ. ಕೆಲವು ಸಂಗತಿಗಳು ನಿಮ್ಮ ಪ್ರೀತಿಯನ್ನ ಹಿಂದಿರುಗಿಸಲು ಬಂದಿರ್ತಾರೆ. ಕೆಲವರು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಲು ಬರ್ತಾರೆ. ಕೆಲವರು ನೀವು ಮಾಡಿದ ಸಹಾಯವನ್ನ ತೀರಿಸಲು ಬರ್ತಾರೆ. ಇನ್ನು ಕೆಲವರು ನೀವು ಇನ್ನಷ್ಟು ಬೆಳೆಯಲೆಂದು ನಿಮಗೆ ಸವಾಲಾಕಲು ಬರುತ್ತಾರೆ. ಅವರ ಪಾತ್ರ ಯಾವುದೇ ಇರಲಿ, ಅವರ ಆಗಮನಕ್ಕೆ ಒಂದು ಅರ್ಥವಿದೆ. ಸಂಗಾತಿಯೇ ನಮ್ಮ ಗುರು, ಪತಿ, ಪತ್ನಿಯರಾಗಿ ನಾವು ಒಬ್ಬರಿಗೊಬ್ಬರು ಮಾರ್ಗದರ್ಶನ ನೀಡ್ತೇವೆ ಎಂದು ನಾವು ಭಾವಿಸ್ತೇವೆ. ಅದು ನಿಜ. ಆದರೆ ಸತ್ಯದ ಇನ್ನೊಂದು ಭಾಗವೇನೆಂದರೆ, ನಿಮ್ಮ ಸಂಗಾತಿ ನಿಮಗೂ ಕಲಿಸಲು ಬಂದಿದ್ದಾರೆ. ದಾಂಪತ್ಯವೆಂಬುದು 2 ಆತ್ಮಗಳ ನಡುವಿನ ಒಂದು ಪವಿತ್ರ ವಿನಿಮಯ. ನಿಮ್ಮ ಪತ್ನಿಯ ಗುಣಗಳು, ಅವರ ಹಠ, ಅವರ ಮುಗ್ಧತೆ, ಅವರ ಸವಾಲುಗಳು ಇವೆಲ್ಲವೂ ನಿಮ್ಮೊಳಗಿನ ಯಾವುದನ್ನು ಪ್ರತಿಬಿಂಬಿಸ್ತವೆ. ನಿಮ್ಮ ಪತ್ನಿ ನಿಮಗೆ ಕನ್ನಡಿಯಂತೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ನಿಮ್ಮ ಪತ್ನಿ ನಿಮ್ಮ ಸ್ವತ್ತಲ್ಲ. ನೀವು ಕೇವಲ ಈ ಜನ್ಮದ ಸಹ ಪ್ರಯಾಣಿಕರು. ಇದರ ಅರ್ಥ ಅವರ ಬದುಕನ್ನು ನೀವು ನಿಯಂತ್ರಿಸಬಾರದು, ಬದಲಾಗಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಕೇವಲ ನನ್ನ ಪತ್ನಿಯನ್ನ ನಾನೇನು ಬದಲಿಸಲಿ ಎಂದು ಕೇಳಬೇಡಿ. ಬದಲಾಗಿ ನನ್ನ ಪತ್ನಿ ನನಗೆ ಏನು ಕಲಿಸಲು ಬಂದಿದ್ದಾರೆ ಎಂದು ಕೇಳಿ. ಕಷ್ಟಕರ ಸಂಬಂಧಗಳನ್ನು ಸರಿಪಡಿಸುವುದು ಹೇಗೆ? ಕೆಲವೊಮ್ಮೆ ದಂಪತಿಗಳ ಸಂಬಂಧದಲ್ಲಿ ಘರ್ಷಣೆ, ನೋವು ಇರುತ್ತದೆ. ನಮ್ಮಿಬ್ಬರ ಸಂಬಂಧ ಯಾಕೆ ಇಷ್ಟು ಕಷ್ಟ ಎಂದು ನಿಮಗೆ ಅನಿಸಬಹುದು. ಇದಕ್ಕೆ ಕಾರಣ
ಹಿಂದಿನ ಜನ್ಮಗಳಿಂದ ಬಂದಿರುವ ಕರ್ಮದ ಗಂಟು. ಹಾಗಾದರೆ ಏನು ಮಾಡಬೇಕು? ಕೋಪ, ಶಿಕ್ಷೆ ಅಥವಾ ಬೇಸರದಿಂದ ಪ್ರತಿಕ್ರಿಯಿಸೋದು ಖಂಡಿತ ಅಲ್ಲ. ನಾವು ಅರಿವಿನಿಂದ ಪ್ರತಿಕ್ರಿಯಿಸಬೇಕು. ಹಳೆಯ ಕರ್ಮವನ್ನು ಇಂದಿನ ನಮ್ಮ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಬಹುದು. ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ನಿಂತು ಉಸಿರಾಡಿ, ಅರ್ಥ ಮಾಡ್ಕೊಂಡು ಮಾತಾಡಿ. ಕೋಪ ಬಂದರೆ ಮೌನವಾಗಿರಲು ಪ್ರಯತ್ನಿಸಿ. ತೀರ್ಪು ನೀಡುವ ಬದಲು ಸಹಾನುಭೂತಿಯನ್ನು ತೋರಿಸಿ. ಭಯವಾದಾಗ ಪ್ರೀತಿಯನ್ನು ಆಯ್ಕೆ ಮಾಡಿ. ನೀವು ತಾಳ್ಮೆ ಮತ್ತು ಕ್ಷಮೆಯಿಂದ ವರ್ತಿಸಿದಾಗ ಹಳೆಯ ಕರ್ಮದ ಸರಕಳಿಗಳು ಕಳಚಿಕೊಳ್ತವೆ. ಸವಾಲಿನ ಸಂಗಾತಿಗಳು. ಕೆಲವು ಸಂಗಾತಿಗಳು ದೀರ್ಘಕಾಲದ ಅನಾರೋಗ್ಯ ಅಥವಾ ಕಷ್ಟಕರ ಸ್ವಭಾವವನ್ನು ಹೊಂದಿರ್ತಾರೆ. ಇದು ಇನ್ನೊಬ್ಬ ಸಂಗಾತಿಗೆ ತುಂಬ ಸವಾಲಿನ ಸಂಗತಿ. ಅಂದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಶಿಕ್ಷೆ ಅಲ್ಲ. ಇಂತಹ ಆತ್ಮಗಳು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿರುವವರಾಗಿರ್ತಾರೆ. ಅವರು ವೇಗವಾಗಿ ಬೆಳೆಯಲು ಈ ಕಷ್ಟದ ಹಾದಿಯನ್ನು ಧೈರ್ಯದಿಂದ ಆರಿಸಿಕೊಂಡಿರ್ತಾರೆ. ಅವರನ್ನು ನೋಡಿಕೊಳ್ಳಲು ಆಯ್ಕೆಯಾದ ಸಂಗಾತಿ ಕೂಡ ವಿಶೇಷ ಆತ್ಮವೇ. ಪ್ರಾಚೀನ ಗ್ರಂಥಗಳ ಪ್ರಕಾರ ನೀವು ಮಾಡುತ್ತಿರುವ ಸೇವೆ ಹೊರೆಯಲ್ಲ, ಅದು ವರದ ರೂಪದಲ್ಲಿ ಬಂದ ಆಶೀರ್ವಾದ. ನಿಮ್ಮ ತಾಳ್ಮೆ, ನಿಮ್ಮ ಬೇಷರತ್ತಾದ ಪ್ರೀತಿ, ನಿಮ್ಮ ಸೇವೆ ಇವೆಲ್ಲವೂ ನಿಮ್ಮಿಬ್ಬರ ಕರ್ಮವನ್ನು ಗುಣಪಡಿಸಿ ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಈ ಕರ್ಮ ಬಂಧದ ಅಂತಿಮ ಉದ್ದೇಶ ಕೇವಲ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸೋದಲ್ಲ. ಅದರ ಉದ್ದೇಶ ಮುಕ್ತಿ, ಅಂದರೆ ಕರ್ಮದ ಚಕ್ರದಿಂದ ಹೊರಬರೋದು. ಇದಕ್ಕಿರುವ ಒಂದೇ ದಾರಿ ನಿಸ್ವಾರ್ಥ ಪ್ರೀತಿ, ಅಂದರೆ ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರೀತಿಸೋದು. ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಸಂಬಂಧದ ನಿಜವಾದ ಸೂತ್ರಧಾರ ಆ ದೈವಿಕ ಶಕ್ತಿ. ನೀವು ಕೇವಲ ಪಾತ್ರಧಾರಿಗಳು. ನಿಮ್ಮ ಪತ್ನಿಯನ್ನು ನಿಮ್ಮ ಸ್ವತ್ತು ಎಂದು ಭಾವಿಸದೆ ದೇವರು ನಿಮ್ಮ ಬಳಿ ನಂಬಿಕೆ ಇಟ್ಟು ಒಪ್ಪಿಸಿದ ಸಹ ಪ್ರಯಾಣಿಕ ಆತ್ಮ ಎಂದು ಭಾವಿಸಿ ಪರಸ್ಪರರಿಗೆ ಮಾರ್ಗದರ್ಶನ ನೀಡಿ. ಆದರೆ ಇಬ್ಬರು ತಮ್ಮ ತಮ್ಮ ದಾರಿಯಲ್ಲಿ ಬೆಳೆಯಲು ಬಿಡಿ. ಒಂದು ಆತ್ಮವು ನಿಮ್ಮ ಪತ್ನಿಯಾಗಿ ಬರಲು 3 ಮುಖ್ಯ ಕರ್ಮದ ಕಾರಣಗಳಿರ್ತವೆ. ಹಳೆಯ ಪ್ರೀತಿಯ ಋಣವನ್ನು ತೀರಿಸಲು, ಹಿಂದಿನ ಜನ್ಮದ ಹಗೆತನ ಅಥವಾ ನೋವನ್ನ ಪ್ರೀತಿಯ ಮೂಲಕ ಗುಣಪಡಿಸಲು, ಅಥವಾ ಇಬ್ಬರು ಒಟ್ಟಾಗಿ ಆಧ್ಯಾತ್ಮಿಕವಾಗಿ ಬೆಳೆಯಲು. ಆದರೆ ಈ ಎಲ್ಲ ಕಾರಣಗಳ ಅಂತಿಮ ಉದ್ದೇಶ ಒಂದೇ: ಪರಸ್ಪರರ ಮೂಲಕ ಬೇಷರತ್ತಾದ ಪ್ರೀತಿಯನ್ನ ಕಲಿತು ಕರ್ಮದ ಬಂಧನದಿಂದ ಮುಕ್ತರಾಗಿ ದೇವರನ್ನ ಸೇರೋದು. ನಿಮ್ಮ ಪತ್ನಿ ಆ ಮುಕ್ತಿಯ ದಾರಿಯಲ್ಲಿ ನಿಮ್ಮ ಸಹ ಪ್ರಯಾಣಿಕರು. ನಿಮ್ಮ ಪತ್ನಿ ನಿಮ್ಮ ಸಂಸಾರದ ಮಾತ್ರವಲ್ಲ, ನಿಮ್ಮ ಆತ್ಮದ ಪ್ರಯಾಣದ ಭಾಗವೂ ಆಗಿದ್ದಾರೆ. ಅವರು ನಿಮ್ಮ ಜೀವನಕ್ಕೆ ಬಂದಿರೋದಕ್ಕೆ ಒಂದು ಕಾರಣವಿದೆ. ನೀವು ಒಟ್ಟಿಗೆ ಬೆಳೆಯಲು, ಕಲಿಯಲು ಮತ್ತು ಮೇಲೇರಲು ಬಂದಿದ್ದೀರಿ. ನಿಮ್ಮ ಪತ್ನಿಯನ್ನ ಪ್ರೀತಿಯಿಂದ ಮಾತ್ರವಲ್ಲ, ಅರಿವಿನಿಂದಲೂ ನೋಡಿ. ಆ ಆತ್ಮ ನನಗೆ ಏನು ಕಲಿಸುತ್ತಿದೆ ಎಂದು ಕೇಳ್ಕೊಳ್ಳಿ. ಹೀಗೆ ಮಾಡಿದಾಗ ನೀವು ಕೇವಲ ಒಂದು ಸಂಸಾರವನ್ನು ನಡೆಸೋದಿಲ್ಲ, ನಿಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೀರಿ. ಸ್ನೇಹಿತರೆ, ಇಂದಿನಿಂದ ನಿಮ್ಮ ಪತ್ನಿಯನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಿ. ಅವರು ಕೇವಲ ನಿಮ್ಮ ಪತ್ನಿಯಲ್ಲ, ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಸಹ ಪ್ರಯಾಣಿಕರು. ಅವರು ತರುವ ಸಂತೋಷವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಅವರು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ. ನೆನಪಿಡಿ, ನೀವು ಕೇವಲ ಸಂಸಾರ ನಡೆಸುತ್ತಿಲ್ಲ, ನೀವು ಒಂದು ಆತ್ಮದೊಂದಿಗೆ ಸೇರಿ ಬೆಳೆಯುತ್ತಿದ್ದೀರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.